ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಳಾಗತ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ನಾನಿವತ್ತು ರೊಟ್ಟಿ ಮುಟ್ಕಿ ವಿಡಿಯೋನ ಅಪ್ಲೋಡ್ ಮಾಡಾಕತ್ತೀನಿ. ನಾವು ಕೇಳಿದ್ದು ಯಾವಾಗವ, ನೀ ಹಾಕಕತ್ತಿದ್ದು ಯಾವಾಗ ಅಂತಂದು ಬೈಕೋಬೇಡ್ರಿ. ಲೇಟ್ ಆತ ಹಾಕೋದು, ಎಲ್ಲ ಕಡೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ನೆಲ್ಲ, ಹಾಗಾಗಿ ಅಷ್ಟ್ರಾಗ ಗೊತ್ತಾಗತ್ತೆ ಬಿಡು ಅಂತಂದು ನಾನು ಬಿಟ್ಟಿದ್ದೆ. ಬಟ್ ಕಮೆಂಟ್ಸ್ ಭಾಳ ಬರಾಕತ್ತವು, ಡೀಟೇಲ್ ವಿಡಿಯೋ ಹಾಕ್ರಿ ಅಂತಂದು. ಹಾಗಾಗಿ ಇವತ್ತು ನಾನು ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ. ಆಮೇಲೆ ಎಲ್ಲ ಕಡೆನೂ ನನಗೆ ಚಲೋ ರೆಸ್ಪಾನ್ಸ್ ಸಿಕ್ಕೈತ್ರಿ ಈ ವಿಡಿಯೋಯಿಂದ. ಫುಲ್ ಫಸ್ಟ್ ನಂದು ವೈರಲ್ ಆಗಿದ್ದಂದ್ರೆ ಇದೇ ವಿಡಿಯೋ ನೋಡ್ರಿ. ಇನ್ಸ್ಟಾಗ್ರಾಮ್ನಾಗ ಒಂದು 73 ಲಕ್ಷ, ಆಮೇಲೆ ಫೇಸ್ಬುಕ್ನಾಗ ಒಂದು 10-11 ಲಕ್ಷ, ಆಮೇಲೆ ಯೂಟ್ಯೂಬ್ನಾಗೂ ಇನ್ನೂ ರನ್ನಿಂಗ್ ಐತಿ. ಎಲ್ಲ ಕಡೆನೂ ಇನ್ನೂ ರನ್ನಿಂಗ್ ಐತಿ ರೊಟ್ಟಿ ಮುಟ್ಗಿ ವಿಡಿಯೋನ. ಆಮೇಲೆ ಈ ವಿಡಿಯೋನ ಬೇರೆದವ್ರು ತೊಗೊಂಡು ಅಪ್ಲೋಡ್ ಮಾಡ್ಕೊಂಡಾರ ತಮ್ಮ ಅಕೌಂಟ್ನಾಗ. ಫುಲ್ ವೈರಲ್ ಆಗಿತ್ತು ರೀ. ನೀವು ಎಲ್ಲರೂ ಚಲೋ ಪ್ರೀತಿ ಕೊಟ್ಟಿರಿ. ಆ ಒಂದು ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಫಸ್ಟು ಈ ಖಾರ ಮಾಡ್ಕೊಂಬಿಡ್ಬೇಕು ನೋಡ್ರಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟ್ ಹಸಿಮೆಣ್ಸಿನ್ಕಾಯಿನ ತಗೊಂಡು ಸ್ವಚ್ಛಗೆ ತೊಳ್ಕೊಂಡು ಹಂಚಿನಾಗ ಹಾಕಿ ಹುರ್ಕೊಂಡು ಒಂದು ಹನಿ ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೋಬೇಕ್ರಿ. ಇವನ್ನ ಹಿಂಗೆ ಹುರ್ಕೊಂಡ್ಮೇಲೆ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ರುಬ್ಬಿ ಇಟ್ಕೋಬೇಕು ನೋಡ್ರಿ. ರುಬ್ಬಿ ಇಟ್ಕೊಂಡ್ರೆ ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಫ್ರಿಜ್ನಾಗ ಇಟ್ಕೊಂಡ್ವಿ ಅಂದ್ರೆ ಒಂದು 15 ದಿನ ಆದ್ರೂ ಈ ಹಿಂಡಿ ಕೆಡಂಗಿಲ್ಲ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತಿರಲ್ಲ ಅದ ನೋಡ್ರಿ ಇದು. ಫ್ರಿಜ್ಜಿನಾಗ 15 ದಿನ ಆದರೂ ಕೆಡಂಗಿಲ್ಲ ರೀ. ಹೊರಗಿಟ್ರೆ ಒಂದು ವಾರ ಮಟನೂ ತಡಿತೈತಿ, ಏನೂ ಆಗಂಗಿಲ್ಲ. ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವೆಲ್ಲ ಪಲ್ಯಕ್ಕೂ ಇದನ್ನು ಹಾಕೋದು. ಹಾಗಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಈಗ ನೋಡ್ರಿ, ನಾವು ರೊಟ್ಟಿ ಮುಟ್ಕಿ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಳಕತ್ತೀವಿ. ಅಲ್ಲೇ ಕಲ್ಲು ಇಟ್ಕೊಂಡು ಕುತ್ಕೊಂಡಾರ ನಮ್ಮಮ್ಮ. ಇಲ್ಲೇ ಒಂದು ಪ್ಲೇಟ್ನಾಗ ಕೊತ್ತಂಬರಿ ತೊಳೆದು ಇಟ್ಕೊಂಡಾರ. ಆಮೇಲೆ ಒಂದು ಕಡೆ ಇದು ತೋರ್ಸಿದ್ನಲ್ರಿ ಹಿಂಡಿ, ಅದು ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ ಎಲ್ಲಾನು ಇಟ್ಕೊಂಡು ಹಿಂಗೆ ಕುತ್ಕೊಂಡಿರ್ತಾರೆ. ಅವ್ರ ಮುಂದೆ ನಾವು ಮಾತು ಹೇಳ್ಕೊಂತ ಕುಂತಿರ್ತೀವಿ ನೋಡ್ರಿ. ಇಲ್ಲೇ ಮಾತು ಹಚ್ಚಿಬಿಟ್ಟಿರ್ತೀವಿ ಮುಟ್ಗಿ ಜಜ್ಜು ಮಟನು. ಆಮೇಲೆ ಈಗ ನೋಡ್ರಿ ಚಲೋ ಮಾಡ್ಯಾರ ಮುಟ್ಗಿ ಜಜ್ಜಕ್ಕೆ. ಫಸ್ಟು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕ್ರಿ ಕಲ್ಲಾಗ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು, ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ, ಭಾಳ ಹಾಕ್ಕೋಬಾರ್ದು. ಇಲ್ಲಿ ಹಳ್ಳುಪ್ಪು ಹಾಕ್ಕೊಂಡಾರವರು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಸಣ್ಣಗೆ ಅರಿಬೇಕು ನೋಡ್ರಿ. ಇದನ್ನು ಅರ್ಕೊಂಡು ಸೈಡ್ಗೆ ಇಟ್ಕೋಬೇಕ್ರಿ. ಆ ಕಡೆ ಅಲ್ಲೇ ರೊಟ್ಟಿ ರೆಡಿ ಆಗ್ತಿರ್ತೈತೆ ನೋಡ್ರಿ. ರೊಟ್ಟಿ ಅಂದ್ರೆ ಈಗ ನಾರ್ಮಲ್ ನಾವು ರೊಟ್ಟಿ ಮಾಡ್ತೀವಲ್ಲ ಅಂಥ ರೊಟ್ಟಿ ಅಲ್ಲ. ಒಂದು 2-3 ರೊಟ್ಟಿ ಇಲ್ಲ 3-4 ರೊಟ್ಟಿ, ನೀವು ಹೆಂಗೆ ತಿಂತೀರಿ ಮುಟ್ಕಿ ಅದ್ರ ಮೇಲೆ ಡಿಪೆಂಡು. ದಪ್ಪಗಿರ್ಬೇಕ್ರಿ. ಒಂದು 2-3 ರೊಟ್ಟಿ ಆಗೋವಷ್ಟು ಹಿಟ್ಟನ್ನು ತೊಗೊಂಡು ಒಂದೇ ರೊಟ್ಟಿ ಮಾಡೋದ್ರಿ. ಅದನ್ನು ದಪ್ಪಗೆ ಒಂದೇ ರೊಟ್ಟಿ ಮಾಡೋದು. ಒಂದು ರೊಟ್ಟಿ ಮಾಡಿ ಇಲ್ಲೇ ಕಲ್ಲು ಮೇಲೆ ಕೊಡ್ತಾರೆ. ಅದನ್ನ ಬಿಸಿ ಬಿಸಿದ ಇದ್ದಾಗನ ಜಜ್ಜಿ ಬಿಡ್ಬೇಕ್ರಿ. ಒಂದು ಸ್ವಲ್ಪ ಆರ್ತಂದ್ರೂ ಅದು ಬಳಬಳ ಅನ್ನಕ್ಕೆ ಚಲೋ ಆಕತ್ತಲ್ಲ, ಹಾಗಾಗಿ ಬಿಸಿ ಬಿಸಿ ಇದ್ದಾಗ ಜಜ್ಜಿ ನೋಡ್ರಿ. ಈಗ ನೋಡ್ರಿ, ಇದನ್ನ ಕೊತ್ತಂಬರಿದು ಇದನ್ನೆಲ್ಲ ಹಾಕಿ ಚಂದಾಗ ಈಗ ಸಣ್ಣಗೆ ಹರ್ಕೊಳೋದು ನೋಡ್ರಿ. ಇದನ್ನು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಿಂಗೆ ಸಣ್ಣಗೆ ಹರ್ಕೋಬೇಕ್ರಿ ಇದನ್ನು. ಈಗ ನೋಡ್ರಿ ಹರ್ಕೊಂಡಾರ ಇದನ್ನ ಚಂದಾಗ ಸಣ್ಣಗೆ ಹರ್ಕೊಂಡು ಸೈಡ್ಗೆ ಇಟ್ಕೋಬೇಕ್ರಿ. ರೊಟ್ಟಿ ಬರೋ ಮಟ್ಟ ವೇಟ್ ಮಾಡೋದು ನೋಡ್ರಿ. ಈಗ ರೊಟ್ಟಿಗೆ ಕಾಯೋದೀಗ ಇಲ್ಲೇ ನಾವು ಹರ್ಕೊಳಕತ್ತೀವಂದ್ರೆ ಆ ಕಡೆ ಅವರಲ್ಲೇ ರೊಟ್ಟಿ ಮಾಡೋಕೆ ತಯಾರಿರ್ತಾರೆ. ರೊಟ್ಟಿ ಆಗಲೇ ರೆಡಿ ಆಗೈತೆ ನೋಡ್ರಿ. ಈಗ ಈ ರೊಟ್ಟಿ ಮಾಡೋದೇನು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಿಂಗೆ ರೊಟ್ಟಿ ಮಾಡಿ ಬಿಸಿದ ಕೊಡ್ತಾರ್ರಿ. ಈಗ ಸಣ್ಣ ಹುಡುಗರಿಗೆ ಅಂತಂದು ಈಗ ಸ್ವಲ್ಪ ನಾವು ಇಲ್ಲೇ ಖಾರನ ಕಡಿಮೆ ಹಾಕಾಕತ್ತೀವಿ. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕ್ರಿ. ಇದಕ್ಕೆ ತುಪ್ಪನೂ ಹಾಕ್ಕೊತಾರೆ. ನಮ್ಗೆ ತುಪ್ಪ ಸೇರಂಗಿಲ್ಲ ನೋಡ್ರಿ, ಹಾಗಾಗಿ ನಾವು ಎಣ್ಣೆನ ಹಾಕ್ಕೊಂಡಿರ್ತೀವಿ. ತುಪ್ಪ ಬೇಕಾದ್ರೆ ತುಪ್ಪನ ಹಾಕೋರಿ. ನಾವಿಲ್ಲೇ ಎಣ್ಣೆ ಹಾಕ್ಕೊಳಕತ್ತೀವಿ. ನಮಗೆ ಮೊದಲಿಂದನೂ ಅಷ್ಟು ತುಪ್ಪ ಸೇರಂಗಿಲ್ಲ, ಹಾಗಾಗಿ ತುಪ್ಪ ಹಾಕ್ಕೊಲಿಲ್ರಿ ನಾವು ಇದಕ್ಕೆ. ಯಾವಾಗಲೂ ನಾವು ಎಣ್ಣೆ ಹಾಕಿ ಮಾಡೋದು, ತುಪ್ಪ ಹಾಕಿ ಮಾಡೋದು ನಮ್ಗೆ ಗೊತ್ತೂ ಇಲ್ಲ. ನಾವು ಒಂದು ಸಲನೂ ಮಾಡೀನೂ ಇಲ್ಲ. ನಾವು ಖಾಯಂ ಮಾಡೋದ ಎಣ್ಣೆ ಹಾಕಿ. ಇದಕ್ಕೆ ನಿಮಗೆ ಬೇಕಾದ್ರೆ ತುಪ್ಪ ಹಾಕಿ ಮಾಡ್ಕೊರಿ. ಆಮೇಲೆ ಇದನ್ನು ಎಲ್ಲ ಸವರ್ಕೊಂಡು ಹಿಂಗೆ ರೊಟ್ಟಿ ಮಡ್ಚ್ಕೊಂಡು ಚಂದಾಗ ಇದನ್ನ ಮಡಚಿ ಜಜ್ಜಿ ಬಿಡ್ಬೇಕು ನೋಡ್ರಿ. ಹಿಂಗೆ ಕಲ್ಲಿಲೆ ತೊಗೊಂಡು ಜಜ್ಜಿ ಹಿಂಗೆ ಕೈಲೇ ಮುಟ್ಕಿ ಮಾಡೋದು ನೋಡ್ರಿ. ಇದನ್ನ ಜಜ್ಜಿ ಹಿಂಗೆ ಕೈಲೇ ಮುಟ್ಗಿ ಮಾಡೋಕೆ ರೊಟ್ಟಿ ಮುಟ್ಕೊಂಡದು ನೋಡ್ರಿ. ಇದಕ್ಕೆ ಬಿಸಿ ಇರ್ತೈತಿ, ಭಾಳ ಸುಡ್ತಿರ್ತೈತಿ ರೀ. ಬಿಸಿಯೇ ರೊಟ್ಟಿ ಹಂಚ್ ಮೇಲಿಂದ ತೆಗೆದು ಹಾಕಿರ್ತಾರಲ್ಲ, ಹಾಗಾಗಿ ಜಗ್ಗು ಸುಡ್ತಿರ್ತೈತಿ. ಹಿಂಗೆ ಮುಟ್ಕಿ ಮಾಡೋ ಮುಂದೆ ಸ್ವಲ್ಪ ಹುಷಾರು ನೋಡ್ರಿ, ಭಾಳ ಸುಡ್ತಿರ್ತೈತಿ. ಹಾಗಾಗಿ ಯಾರಿಗೆ ಗೊತ್ತಿಲ್ಲಲ್ಲ ಅವ್ರಿಗೆ ಹೇಳತ್ತೀನಿ. ಮತ್ತು ಗೊತ್ತಿದ್ದವರು ಗೊತ್ತೈತೆ ಬಿಡುವ ಅಂತಂದು ಬೈಬೇಡ್ರಿ. ಹಿಂಗೆ ಮುಟ್ಕಿನ ಮಾಡಿ ಆಮೇಲೆ ಉಂಡೆ ಮಾಡಿಬಿಡೋದು ನೋಡ್ರಿ.
ಈ ವಿಡಿಯೋನ ಎಡಿಟ್ ಮಾಡೋ ಮುಂದೆ ನನ್ನ ಬಾಯಾಗ ನೀರು ಬರಾಕತ್ಬಿಟ್ಟಿದ್ದೆ ನೋಡ್ರಿ. ಮುಟ್ಗಿ ನೋಡಿ ಭಾಳ ಇಷ್ಟ ರೀ, ನಮಗೆ ಎಲ್ಲರಿಗೂ ಭಾಳ ಇಷ್ಟ. ರೊಟ್ಟಿ ಮುಟ್ಗಿ ಅಂದ್ರೆ ಎಲ್ಲರದು ಫೇವ್ರೇಟ್ ಐತಿ. ಆ ರೊಟ್ಟಿ ಮುಟ್ಗಿ ರುಚಿನ ಅಂತಂದ್ರಿ ತಿಂದವ್ರಿಗೆ ಗೊತ್ತ ಅದ್ರ ರುಚಿ. ನಮಗಂತೂ ಭಾಳ ಭಾಳ ಇಷ್ಟ, ಹೇಳೋಕ್ಕಾಗಂಗಿಲ್ಲ. ಭಾರಿ ರುಚಿ ಇರ್ತೈತಿ, ತಿಂದವ್ರಿಗೆ ಗೊತ್ತು. ಹೇಳಿದ್ನಲ್ರಿ ಅದ್ರ ರುಚಿ ತಿಂದವ್ರಿಗೆ ಗೊತ್ತು. ಈಗ ನೋಡ್ರಿ ಇನ್ನೊಂದು ರೊಟ್ಟಿನ ಮಾಡಾಕತ್ತಾರ. ಇದು ದೊಡ್ಡವ್ರಿಗೆ ಅಂತಂದು ಮಾಡಾಕತ್ತೀವಿ, ಹಾಗಾಗಿ ಸ್ವಲ್ಪ ಖಾರನ ಜಾಸ್ತಿ ಹಾಕಿವ್ರಿ. ನಾವು ಉತ್ತರ ಕರ್ನಾಟಕ ಮಂದಿ ಮೊದ್ಲು ಖಾರಕ್ಕೆ ಹೆಸರುವಾಸಿ ಅಲ್ರಿ. ನಮಗೆ ಖಾರ ಇಲ್ದ ಏನೂ ನಡೆಯಂಗಿಲ್ಲ, ಅಡಿಗೆ ಯಾವುದು ಸಪ್ಪಂತೂ ಹೋಗಂಗೇ ಇಲ್ಲ. ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡತ್ತೀವಿ. ಜಾಸ್ತಿ ಹಾಕ್ಕೊಂಡೇವಂದ್ರೆ ಹಂಗೆ ಖಾರ ಇರಂಗಿಲ್ಲ ರೀ. ಅದು ಖಾರ ನಾ ತೋರಿಸಿದ್ದು ಗುಂಟೂರು ಮೆಣಸಿನ್ಕಾಯಿ, ಇಲ್ಲೇ ಗದಗ್ನಾಗ ಸಿಗೋದು ಗಿಡ್ಗಾಯಿ. ಯಾವ್ದು ಭಾಳ ರುಚಿ ಇರ್ತೈತೆ ರೀ. ಖಾರ ಕಡಿಮೆ ಇರುತ್ತೆ, ರುಚಿ ಭಾಳ ಇರುತ್ತೆ. ನಾನು ತೋರಿಸಿದ್ನಲ್ಲ ಅದು ಖಾರ ಭಾಳ ಇರ್ತೈತೆ ರೀ ಮೆಣಸಿನ್ಕಾಯಿ. ಈಗ ನೋಡ್ರಿ ಇನ್ನೊಮ್ಮೆ ಹೇಳಾಕತ್ತೀನಿ ಕರೆಕ್ಟಾಗಿ, ಆಗಲೇನು ಕರೆಕ್ಟಾಗೇ ಹೇಳೀನಿ. ಇನ್ನೊಂದು ಸತಿ ಹೇಳಾಕತ್ತೀನಿ, ರಿಪೀಟ್ ಮಾಡತ್ತೀನಿ. ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು, ಜೀರಿಗೆ, ಕೊತ್ತಂಬರಿನ ಹಾಕಿ ಮೊದಲ ಸಣ್ಣಗೆ ಅರೆದು ಇಟ್ಕೋಬೇಕ್ರಿ. ಆಮೇಲೆ ನಾ ಏನು ಖಾರ ತೋರಿಸಿನಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆ ಹಾಕ್ಕೋಬೇಕು. ಆ ಖಾರ ನಿಮ್ಮ ಕಡೆ ಇದ್ದಿದ್ದಿಲ್ಲ, ನೀವು ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಈಗೇನು ನಾವು ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ಅರ್ಕೊತಿರ್ತೀವಲ್ಲ ಅವಾಗ ಒಂದು 2-3 ಮೆಣಸಿನ್ಕಾಯಿನ ಹಾಕಿ ಅರ್ಕೊಂಬಿಡೋದು ನೋಡ್ರಿ. ಮತ್ತು ಕೆಂಪು ಖಾರದ್ಲೇನು ಮಾಡ್ತಾರೆ ಇದನ್ನು. ಒಣ ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಮಸಾಲೆ ಖಾರ ಇರ್ತೈತಲ್ಲ ಅದನ್ನಾದರೂ ಹಾಕ್ಕೋಬೋದು ನೋಡ್ರಿ. ಮೊದಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು, ಆಮೇಲೆ ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡಿ ಇದು ಬಿಸಿ ರೊಟ್ಟಿನ ಮಾಡಿ ಈಗ ಕೊಡ್ತಾರಲ್ರಿ ಕೆಳಗೆ ಕಲ್ ಮೇಲೆ ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ಹಸೆಕಾಯಿ ಹಿಂಡಿ ಹಾಕ್ಕೊಂಡು ಅರ್ದು ಇಟ್ಕೊಂಡಿದ್ವಲ್ಲ ಅದನ್ನೊಂಚೂರು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗ ಸವ್ರ್ಕೊಂಡು ಮಡಚಿ ಜಜ್ಜಿ ಮುಟ್ಕಿ ಮಾಡಿಬಿಡೋದು ನೋಡ್ರಿ. ಈಗ ನೋಡ್ರಿ ಉಂಡೆ ಮಾಡ್ತಾರೆ, ಹಿಂಗೆ ಉಂಡೆ ಮಾಡಿಕೊಂಡು ತಿಂದುಬಿಟ್ರೆ ಭಾರಿ ರುಚಿ ನೋಡ್ರಿ. ನಾವು ಹೆಚ್ಚು ರಾತ್ರಿನ ಮಾಡ್ತೀವಿ ನೋಡ್ರಿ ಮುಟ್ಗಿನ. ಇದು ಒಂದು ಮುಟ್ಗಿ ತಿಂದುಬಿಟ್ರೆ ಸಾಕ್ರಿ, ಮತ್ತು ಮ್ಯಾಲೆ ಏನು ತಿನ್ನೋದ ಬೇಡ. ಭಾರಿ ರುಚಿಯಾಗಿರ್ತೈತಿ. ಇದನ್ನೊಂದು ತಿಂದು ಮಕ್ಕೊಂಬಿಡ್ತೀವ್ರಿ ನಾವು. ಹೇಳಿದ್ನಲ್ರಿ ಹೆಚ್ಚು ರಾತ್ರಿನೇ ಮಾಡೋದು, ಬೇರೆ ಏನೂ ತಿನ್ನಂಗಿಲ್ಲ. ಇದನ್ನು ತಿಂದಿಂದ ಒಂದು ಮುಟ್ಗಿ ತಿಂದು ಮಕ್ಕೊಂಬಿಡೋದು. ಅಣ್ಣಗಿನ್ನ ಏನು ಉಣ್ಣಂಗಿಲ್ಲ. ಭಾರಿ ರುಚಿ ಇರುತ್ತೆ. ತಾಯಿ ಕೈಯಿಂದ ಬಂದಿದ್ದು ಯಾವುದೇ ಅಡಿಗೆ ಆದರೂ ಅಮೃತ ನೋಡ್ರಿ, ಭಾಳ ರುಚಿ ಇರ್ತೈತಿ ಈ ಮುಟಿಗಂತೂ. ನಾನಂತೂ ಲಕ್ಕಿ ನೋಡ್ರಿ, ತಾಯಿ ಕೈ ಅಂತ ತಿನ್ನಕ್ಕೆ. ಎಷ್ಟೋ ಮಂದಿ ಮಿಸ್ ಮಾಡ್ಕೊತಿರ್ತಾರೆ, ಬೇಜಾರಾಗತ್ತೆ ರೀ ನೆನೆಸ್ಕೊಂಡ್ರೆ. ನಾವಂತೂ ಲಕ್ಕಿ ಅಂತಲೇ ಹೇಳ್ತೀನಿ ನೋಡ್ರಿ, ತಾಯಿ ಕೈ ಅಂದು ತಿನ್ನಕ್ಕೆ. ಅಮ್ಮ ಅಂದ್ರೆ ಅಮೃತ ಅಂತ ಹೇಳೋದು ಅದಕ್ಕಲ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ.